ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಬೆಂಗಳೂರಿನಿಂದ ಕರ್ನಾಟಕ ಬೇಕರಿ ಅಸೋಸಿಯೇಷನ್ ಸಂಘದಿಂದ ಕೇಶವ ಅಯ್ಯಂಗಾರ್ ಸಂಚಾಲಕರು, ಕರ್ನಾಟಕ ಬೇಕರಿ ಅಂಡ್ ಸ್ವೀಟ್ ಅಸೋಸಿಯೇಷನ್, ಡಾಕ್ಟರ್ ಮಧು ಜನರಲ್ ಸೆಕ್ರೆಟರಿ, ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್ಸ್, ಜಯಲಕ್ಷ್ಮಿ ಶ್ರೀನಿವಾಸ ಅಯ್ಯಂಗಾರ್ ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್, ಕೆ.ಆರ್. ಪುರಂ ವೆಂಕಟೇಶ್ ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ಬೇಕರಿ ಅಸೋಸಿಯೇಷನ್, ವೆಂಕಟೇಶ್ ಜಯನಗರ ಕೋರ್ ಕಮಿಟಿ ಮೆಂಬರ್. ಬೇಲೂರಿನ ರಸ್ತೆಯಲ್ಲಿರ್ತಕ್ಕಂಥ ಜಾಗತಿಕ ಕನ್ವೆನ್ಷನ್ ಹಾಲಿನಲ್ಲಿ ಟ್ರೈನಿಂಗ್ ಬೇಕರಿಯವರಿಗೆ ಹೇಗೆ ಪದಾರ್ಥಗಳನ್ನು ತಯಾರಿಸಬೇಕು, ಪದಾರ್ಥಗಳಿಗೆ ಗುಣಮಟ್ಟ ಹೇಗೆ, ಪದಾರ್ಥಗಳಿಗೆ ಕಲ್ಲರ್ ಹಾಕುವ ಒಂದು ಅಳವಡಿಕೆಯನ್ನು ಹೇಗೆ ನಾವು ಮಾಡಬೇಕು, ಶುಚಿ ಮತ್ತು ರುಚಿ ಎಲ್ಲರ ಬಗ್ಗೆ ಮದ್ರಾಸಿನಿಂದ ಬಂದಂತಹವರು ಎಲ್ಲರಿಗೂ ಅಲ್ಲಿರ್ತಕ್ಕಂತಹ ಒಂದು ಟ್ರೈನಿಂಗ್ ಅನ್ನ ಹೇಗೆ ಎಂಬುದಾಗಿ ವಿವರಣೆ ಮಾಡೋದು. ಅಂಥ ಸಂದರ್ಭದಲ್ಲಿ ಶಿವಮೊಗ್ಗ, ಮೈಸೂರು, ಉಡುಪಿ, ಹಾಸನ ಎಲ್ಲ ಕಡೆಯಿಂದ ಎಲ್ಲ ಸದಸ್ಯರು ಬಂದು ತಮ್ಮ ಮೆಂಬರ್ಶಿಪ್ ಮಾಡಿಸಿ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮಾಮ ಹುಡುಕಲ್ನಲ್ಲಿ ನಾವು ಹಾಕುತ್ತಾ ಇದ್ದೇವೆ. ಇದಕ್ಕೆ ಪ್ರೋತ್ಸಾಹವಾಗಿ ನಮಗೆ ಜಿ.ಕೆ. ಪ್ರಮೋದ್ ಅವರು ಕಾರ್ಯಕ್ರಮವನ್ನು ಎಲ್ಲರೂ ನೋಡಲಿ, ಎಲ್ಲರಿಗೂ ತಿಳಿಯಲಿ ಎಂಬುದಾಗಿ ನಮ್ಮನ್ನು ವಿಡಿಯೋ ಮಾಡಲು ಆಹ್ವಾನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತು ಅಲ್ಲಿ ಬಂದಂತಹ ಹಾಸನದಲ್ಲಿರತಕ್ಕಂಥ ಅಧ್ಯಕ್ಷರು, ಹಾಸನದ ಸಂಘದ ಬೇಕರಿ ಅಸೋಸಿಯೇಷನ್ಗಳು, ಬೆಂಗಳೂರಿನ ಅಸೋಸಿಯೇಷನ್ಗಳು, ಉಡುಪಿಯಲ್ಲಿರ್ತಕ್ಕಂಥ ಅಸೋಸಿಯೇಷನ್ಗಳು ಎಲ್ಲರೂ ಒಂದಾಗಿ ಇಡೀ ಕರ್ನಾಟಕದ ಬೇಕರಿಯೇ ಒಂದು ದೊಡ್ಡ ಉದ್ಯಮಿಯಾಗಿರ್ತಕ್ಕಂಥ ಒಂದು ಸಂಘವನ್ನು ಮಾಡಿ ಸರ್ಕಾರದಿಂದ ನಮಗೆ ಏನು ಉಪಯೋಗವಿದೆ, ನಾವು ಸರ್ಕಾರದ ಮುಂದೆ ಕಾನೂನು ಬಂದರೆ ಹೇಗೆ ಎದುರಿಸಬೇಕು, ಎಲ್ಲವನ್ನ ಪದಾರ್ಥಗಳನ್ನು ನಾವು ಶುಚಿಯಾಗಿ ಹೇಗೆ ಇಡಬೇಕು ಎಂಬುದಾಗಿ ಅವರು ಎಲ್ಲವನ್ನ ಬಹಳ ಚೆನ್ನಾಗಿ ವಿವರಿಸಿದರು. ನಮಗೆ ನೋಡಿ ಸಂತೋಷವಾಯಿತು. ಇಂಥ ಕಾರ್ಯಕ್ರಮವನ್ನ ಇನ್ನು ಮುಂದೆ ಹೀಗೆ ನಡೆಸಿಕೊಂಡು ಬರಲಿ. ಎಲ್ಲರೂ ಸಂಘದ ಒಂದು ಬಳಗೆಯಾಗಿ ಎಲ್ಲರೂ ಕೈ ಹಿಡಿದು ಮುಂದೆ ಸಾಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಬನ್ನಿ, ಯೂಟ್ಯೂಬ್ ಮೂಲಕ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಆತ್ಮೀಯ ಮಿತ್ರರಿಗೆ ಎಲ್ಲರಿಗೂ ಶೇರ್ ಮಾಡಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಡುಕಲ್ ಸ್ವಾಗತ, ಸುಸ್ವಾಗತ. ಹಾಸನಕ್ಕೆ ಹೋಗೋಣ, ಕಾರ್ಯಕ್ರಮವನ್ನು ವೀಕ್ಷಿಸೋಣ, ಆನಂದ ಪಡೋಣ ಮತ್ತು ನೀವು ಮನೆಯಲ್ಲೇ ಕುಳಿತು ಈ ಕಾರ್ಯಕ್ರಮವನ್ನು ಆನಂದಿಸಿ ಎಂದು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಯೂಟ್ಯೂಬ್ ಮಾಮ ಹುಡುಕಲ್. ಕೇಶವ ಅಯ್ಯಂಗಾರ್ ಸಂಚಾಲಕರು, ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್ ಮತ್ತು ಹಾಸನ ಬೇಕರಿ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಮತ್ತು ಸಹಪಾಠಿಗಳು ದೀಪವನ್ನು ಬೆಳಗಿಸಿದರು. ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಕೊಡುವುದಕ್ಕೆ ಸುಗಮವಾಗಿ ನಡೆಯಲಿ ಎಂದು ದೀಪವನ್ನು ಹಚ್ಚಿ ದೀಪ ಬೆಳಗಿದ ಹಾಗೆ ನಮ್ಮ ಎಲ್ಲರಲ್ಲೂ ಮನಸ್ಸು ಪ್ರಕಾಶಮಾನವಾಗಿ ಒಳ್ಳೆಯ ಕಾರ್ಯವನ್ನು, ಶುಭವನ್ನು ಹೀಗೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ ದೀಪ ಬೆಳಗಿಸಿದರು. ಬೆಂಗಳೂರು ಕರ್ನಾಟಕ ಬೇಕರಿ ಅಸೋಸಿಯೇಷನ್ ಮತ್ತು ಹಾಸನ ಬೇಕರಿ ಸಂಘದ ಮಾಲೀಕರು ಎಲ್ಲರೂ ಸೇರಿ ಸಭೆಯನ್ನು ಬಹಳ ಅದ್ಭುತ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಮುಗಿಸಿದರು. ನಂತರ ಹಾಸನ ಜಿಲ್ಲೆ ಬಯಲಹಳ್ಳಿ ಗ್ರಾಮದಲ್ಲಿ
ಲಕ್ಷ್ಮೀ ಜನಾರ್ದನ ಸ್ವಾಮಿಯವರ ದೇವಸ್ಥಾನವಿದೆ. ಅಧ್ಯಕ್ಷರು, ಬಂದಂತಹ ಸಹಪಾಠಿಗಳು ಎಲ್ಲರೂ ಲಕ್ಷ್ಮೀ ಜನಾರ್ದನ ಕೃಪೆ ಎಲ್ಲರಿಗೂ ಇರಲಿ ಮತ್ತು ನಾವು ನಡೆಸಕ್ಕಂಥ ಕಾರ್ಯ ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸುವುದಕ್ಕೆ ಎಲ್ಲರನ್ನು ನಮ್ಮನ್ನು ಕರೆದುಕೊಂಡು ಬಯಲಳಿಗೆ ಹೋಗಿ ದೇವರ ಸೇವೆಯನ್ನು ಮಾಡಿಸಿ ಕರೆದುಕೊಂಡು ಬಂದು ನಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಹಾಗಾದರೆ ಬನ್ನಿ, ಬಯಲಹಳ್ಳಿಯಲ್ಲಿ ಒಮ್ಮೆ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರ ದರ್ಶನ ಮಾಡೋಣವೇ? ಬನ್ನಿ ಹಾಗಾದರೆ ನಮ್ಮ ಜೊತೆಯಲ್ಲಿ ವಿಡಿಯೋ ಮೂಲಕ. ಪತ್ರಕರ್ತರ ಸಭೆ ಮುಗಿಯಿತು. ಎಲ್ಲರೂ ಒಂದಾಗಿ ಭಗವಂತನ ದರ್ಶನ ಮಾಡಲು ಬಯಲಹಳ್ಳಿಯ ಕಡೆಗೆ ಪ್ರಯಾಣ ಮಾಡಿದರು. ಬನ್ನಿ ನಾವು ಹೋಗೋಣ, ದರ್ಶನ ಮಾಡೋಣ. ನಮಸ್ಕಾರ. ತಮ್ಮ ಹೆಸರು? ಮಹೇಶ್ ಅಂತ. ಮಹೇಶ್. ಎಲ್ಲಿಂದ ಬಂದಿದ್ದೀರಿ? ಮೈಸೂರಿಂದ ಬೆಂಗಳೂರು ಟ್ರೈನಿಂಗ್. ಹೌದು. ತಮ್ಮ ಹೆಸರು? ಮಂಜುನಾಥ್ ಅಂತ. ಹಾಂ, ನಾವು ಮೈಸೂರಿಂದ ಬಂದಿದ್ದೀರಿ. ಒಂಟಿಕೊಪ್ಪಲು ಕರ್ನಾಟಕ ಬೇಕರಿ ಅಸೋಸಿಯೇಷನ್ ಅವರ ಹಾಸನಲ್ಲಿ ತರಬೇತಿ ಕೇಂದ್ರವನ್ನು ಮಾಡಿರೋದ್ರಿಂದ ತಾವು ಬಂದಿದ್ದೀರಿ. ತಮ್ಮ ಹೆಸರು? ಅಭಿಷೇಕ್. ಮೈಸೂರು. 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 ಪ್ರಮೋದ್. ಬೆಂಗಳೂರು. ಸ್ಥಳ? ಬೆಂಗಳೂರು. ಬೆಂಗಳೂರು. ಆನಂದ ಸರ್. ಬೆಂಗಳೂರು. ಬೆಂಗಳೂರು. ತಾವು ಬಂದಿರೋ ಉದ್ದೇಶ? ತರಬೇತಿ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬಂದಿದ್ದೀರಿ, ಕಲಿಯೋಕ್ಕೂ ಬಂದಿದ್ದೀರಿ. ಸರ್, ತಮ್ಮ ಹೆಸರು? ಸರ್, ಬಸವರಾಜ್ ಅಂತ. ಬಸವರಾಜ್. ಶಿವಮೊಗ್ಗ. ತಾವು ಬಂದಿರೋ ಸ್ವೀಟ್ಸ್ ಇಂದ ಬರ್ತಾ ಇರೋದು. ಹಾಂ. ಫುಡ್ ಟ್ರೈನಿಂಗ್ಗೋಸ್ಕರ ಬರ್ತಾ ಇದ್ದೀವಿ. ಫುಡ್ ಟ್ರೈನಿಂಗ್ಗೋಸ್ಕರ ಹಾಸನಲ್ಲಿ ಬೇಕರಿ ಅಸೋಸಿಯೇಷನ್ ಮಾಡಿರೋದು. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ, ಮೈಸೂರು. ಸರ್, ತಮ್ಮದು? ನವೀನ್. ತಾವು ಬೇಕರಿ ಟ್ರೈನಿಂಗ್ ಇದಕ್ಕೋಸ್ಕರ ಬಂದಿದ್ದೀರಿ ಶಿವಮೊಗ್ಗದಿಂದ. ಧನ್ಯವಾದಗಳು ಸರ್. ಕೇಶವ್ ಅಯ್ಯಂಗಾರ್.
KBSA ಬೆಂಗಳೂರು ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಮತ್ತೊಬ್ಬ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ BR ಮಧು ಕಾರ್ಯದರ್ಶಿಗಳು KBSA ಬೆಂಗಳೂರು ಇವರನ್ನು ಸಹ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಹಾಗೆ ಬೇಕರಿ ಮಾಲೀಕರ ಸಂಘ ಹಾಸನ ಇದರ ಗೌರವ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀ ಸಂಗಮ್ ಜಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಮತ್ತೊಬ್ಬ ಮುಖ್ಯ ಬೇಕರಿ ಮಾಲೀಕರ ಸಂಘ ಹಾಸನ ಹಾಗೂ ಕರ್ನಾಟಕ ಬೇಕರಿ ಫೀಡ್ಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಡೆಯುತ್ತಿರುವ ಫಾಸ್ಟ್ಯಾಗ್ ತರಬೇತಿ ಕಾರ್ಯಾಗಾರಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮೊದಲದಾಗಿ KBSA ವತಿಯಿಂದ ಶ್ರೀ ಕೇಶವ ಅಯ್ಯಂಗಾರ್ ಕರ್ನಾಟಕ ರಾಜ್ಯ ಕನ್ವೀನರ್ KBSA ಬೆಂಗಳೂರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಯುವ ಉತ್ಸಾಹಿ ಶ್ರೀ MS ಶ್ರೀನಿವಾಸ್ ಅವರು ಉಪಾಧ್ಯಕ್ಷರು KBSA ಇವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ತಂಡದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೂ ಡಾಕ್ಟರ್ BR ಮಧು ಕಾರ್ಯದರ್ಶಿ KBSA ಇವರು ನಮ್ಮ ಈ ಒಂದು ಫಾಸ್ಟ್ಯಾಗ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಘದ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಶ್ರೀ ವೆಂಕಟೇಶ್ ಅಯ್ಯಂಗಾರ್ ಅವರು ಕೋರ್ ಕಮಿಟಿ ಮೆಂಬರ್ KBSA ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನ ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಶ್ರೀ ವೆಂಕಟೇಶ್ ಅವರು ಜಾಯಿಂಟ್ ಸೆಕ್ರೆಟರಿ KBSA ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊಟ್ಟ ಮೊದಲಾಗಿ ಈ ಒಂದು ನಮ್ಮ ಬೇಕರಿ ಸಂಘದ ಅಧ್ಯಕ್ಷರಾದಂತಹ ಬೇಕರಿ ಮಾಲೀಕರ ಸಂಘ ಹಾಸನ ರಿಜಿಸ್ಟರ್ಡ್ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಸಾದ್ MR ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಫಾಸ್ಟ್ಯಾಗ್ ಕಾರ್ಯಕ್ರಮದ ಟ್ರೈನರ್ ಆಗಿ ಆಗಮಿಸತಕ್ಕಂತ ಜಿನೋ ಜೋಸೆಫ್ ಅವರು ಕೂಡ ಆಗಮಿಸ್ತಾರೆ. ಅವರನ್ನು ಕೂಡ ನಮ್ಮ ಸಂಘದಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಸಂಘದ ಎಲ್ಲ ನಿರ್ದೇಶಕರುಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬೇಕರಿ ಮಾಲೀಕರು ಹಾಗೂ ಅವರನ್ನು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಹಲವಾರು ಹೊರಭಾಗದಿಂದ ಮಹಾಲಕ್ಷ್ಮಿ ಸ್ವೀಟ್ಸ್ ಅವರು ಅವರ ವತಿಯಿಂದ ಸುಮಾರು ಒಂದು 8 ಜನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ನಮ್ಮ ಬೇಕರಿ ಮಾಲೀಕರ ಸಂಘದವರು ಕೂಡ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಒಂದು ಈ ಸಭೆಯಲ್ಲಿ ಭಾಗವಹಿಸಬೇಕಾಗಿ ತುಂಬ ಹೃದಯದಿಂದ ನಾವೆಲ್ಲರೂ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಬೇಕರಿ ಮಾಲೀಕರ ಸಂಘದ ಮಾರ್ಗದರ್ಶಕರು ಹಾಗೂ ಈ ಬೇಕರಿ ಮಾಲೀಕರ ಸಂಘದ ಒಟ್ಟಿಗೆ ಕಾರಣರಾಗಿರ್ತಕ್ಕಂತಹ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಸಂಘದ ಹಿತೈಷಿಗಳು ಆಗಿ
ಉದ್ದೇಶದ ಬಗ್ಗೆ ಇವರೆಲ್ಲ ಚಿಂತನೆ ಮಾಡಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡ್ರು. ಇದು ಮಾಡೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಬೇಕರಿ ಮಾಲೀಕರಿಗೆ ಮತ್ತು ತಿಳಿಸಲು ಒಂದು ವೇದಿಕೆ ಮಾಡಿದ್ರು. ಆ ವೇದಿಕೆಯಲ್ಲಿ ತಿಳುವಳಿಕೆ ತಗೊಂಡಂತ ಬೇಕರಿ ಮಾಲೀಕರು ಸದಸ್ಯರಾಗಲು ಇಚ್ಛೆ ವ್ಯಕ್ತಪಡಿಸಿದ್ರು. ಅದರಲ್ಲಿ ಮೊದಲು ಒಂದು 60ರಿಂದ 70 ಜನ ಸೇರಿ ಆ ಸಂಘನ ಉದ್ಘಾಟನೆ ಮಾಡಿದ್ರು. ಆ ಉದ್ಘಾಟನೆನ ಒಂದು 50 ವರ್ಷ ಮಾಡಿರುವಂತಹ ಸಂಘಟನೆ ಮಾಡಕ್ಕಾಗುತ್ತೋ ಇಲ್ವೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ಉದ್ಘಾಟನೆ ಸಮಾರಂಭ ಮಾಡಿದ್ರು. ಪ್ರತಿಷ್ಠಿತವಾದ ಗಾಯಕರು, ಪ್ರತಿಷ್ಠಿತವಾದ ನಾಯಕರುಗಳು ಹಾಗೂ ಪ್ರತಿಷ್ಠಿತವಾದ ಚಲನಚಿತ್ರ ನಾಯಕರುಗಳನ್ನೆಲ್ಲ ಕರೆಸಿ ಹಾಸನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು 15,000 ಜನ 20,000 ಜನ ಸೇರಂತ ಕಾರ್ಯಕ್ರಮ ಮಾಡಿ ಬೇಕರಿ ಮಾಲೀಕರ ಸಂಘ ಅನ್ನೋದು ಇದೆ ಅನ್ನೋದನ್ನ ನಮ್ಮ ಸುತ್ತಮುತ್ತಲ ಎಲ್ಲಾ ಜಿಲ್ಲೆಗಳಿಗೂ ತಿಳಿಸಿದ್ರು. ಹಾಗೆ ಮಾಡಿದಾಗ ಅವರು ಅಷ್ಟಕ್ಕೆ ಸೀಮಿತಗೊಳಿಸಲಿಲ್ಲ. ತದನಂತರ ಅವರು ಸಮಾಜ ಸೇವೆಗಳಲ್ಲೂ ಸಹ ಎಲ್ಲ ತೊಡಕೊಂಡ್ರು. ಈ ಸುತ್ತಮುತ್ತಲಿನ ಯಾವುದೇ ಕಷ್ಟದಲ್ಲಿರುವಂತಹ ಅಥವಾ ದೇವಸ್ಥಾನದ ಪುನರುಜ್ಜೀವನ ಹಾಗೂ ಯುವಕರು ಮುಂದೆ ಬರೋದಲ್ಲಿ ಬೇಕರಿ ಏನು ನಡೆಸಬೇಕು, ಅದನ್ನ ಯಾವ ರೀತಿ ನಡೆಸಬೇಕು, ಈ ತರ ಎಲ್ಲ ಕಾರ್ಯಗಾರಗಳನ್ನು ಸಹ ಇದು ಮಾಡೋದು. ಅದರಿಂದ ಬಹಳಷ್ಟು ಯುವಕರಿಗೂ ಸಹ ಸುತ್ತಮುತ್ತಲ ಯುವಕರಿಗೆ ಬಹಳ ಅನುಕೂಲವಾಗಿದೆ. ಹಾಗೂ ಬಹಳಷ್ಟು ಜನಕ್ಕೆ ಉದ್ಯೋಗವನ್ನು ಸಹ ನೀಡಿರೋದ್ರಿಂದ ಬಹಳಷ್ಟು ಜನರ ಕಡು ಬಡತನದಲ್ಲಿ ಏನಿದ್ರು ಅವರೆಲ್ಲ ಸಹ ಇವತ್ತು ಒಂದು ಸುಂದರವಾದ ಜೀವನ ನಡೆಸ್ತಾ ಇದ್ದಾರೆ. ಅದು ಸಹ ಈಗ ಸಂಘದ ಒಂದು ಹೆಮ್ಮೆ ಅಂತ ನನ್ನ ಭಾವನೆ. ತದನಂತರ ಈಗಿನ ದಿನಗಳಲ್ಲಿ ನಿಮ್ಮಗಳ ಎಲ್ಲ ಒಂದು ಸಲಹೆ ಸಹಕಾರವನ್ನು ತೆಗೆದುಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ಈ ಸಂಘ ಬೆಳಿಬೇಕು ಅನ್ನೋ ಅವರ ಸ್ವಇಚ್ಛೆಯಿಂದ ಯೋಚನೆ ಮಾಡಿ ನಮ್ಮ ಏನ್ ಸಂಘಟನೆ ಇದೆ ಇವತ್ತು ಕೆಲವೇ ಸೀಮಿತ ಜಾಗಗಳಿದೆ. ರಾಜ್ಯ ಮಟ್ಟದಲ್ಲಿ ನಾವು ಇದನ್ನ ಬೆಳೆಸಬೇಕು ಅನ್ನೋ ಒಂದೇ ಆಲೋಚನೆಯಿಂದ ತಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಈ ಸಂಘವನ್ನು ಸೇರಿಸಿಕೊಂಡು ಉತ್ತಮವಾದ ಮಾರ್ಗದರ್ಶನವನ್ನು ನೀಡಿ ರಾಜ್ಯದಲ್ಲೇ ಒಂದೇ ಒಂದು ಸಂಘಟನೆ ಉಳಿದ ಹಾಗೆ ಎಲ್ಲರನ್ನೂ ಕೈಗೂಡಿಸಿ ಒಂದು ರಾಜ್ಯ ಮಟ್ಟದಲ್ಲಿ ಇದನ್ನ ನೀವು ಮಾಡುವಲ್ಲಿ ನಿಮ್ಮದೇ ಆದ ಒಂದು ಶಕ್ತಿ ಇರುತ್ತದೆ. ಈಗ ನಾನು ಕೇಳಿದಂಗೆ ಒಂದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಈ ಬೇಕರಿ ಉತ್ಪನ್ನಗಳ ಬಗ್ಗೆ ಹಲವು ಹೂವಾಪೋಹ ಮಾತುಗಳನ್ನು ಬರ್ತಾ ಇದೆ. ಆ ಸಮಯದಲ್ಲಿ ಒಂದು ಸಂಘಟನೆ ಬಲವಾಗಿ ಇದರ ವಿರುದ್ಧ ನಿಂತುಬಿಟ್ಟು ನೋಡಿ ಈ ರೀತಿ ಅಲ್ಲ, ಯಾರಾದ್ರೂ ಮಾಡಿದ ತಪ್ಪಿಗೆ ಇಡೀ ಬೇಕರಿ ಮಾಲೀಕರನ್ನು ಎಲ್ಲರನ್ನೂ ದೂರುವಂತ ಅವಶ್ಯಕತೆ ಇರಲ್ಲ ಅನ್ನೋ ಒಂದು ಧ್ಯೇಯವನ್ನು ಇಟ್ಟುಕೊಂಡು ರಾಜ್ಯ ಮಟ್ಟದಲ್ಲಿ ಮಾಡಿದಾಗ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ. ಇವತ್ತು ಏನಾಗಿದೆ, ಇತರ ಸಂಘಟನೆಗಳು ಹಲವಾರು ಸಂಘಟನೆಗಳು ಇದೆ. ಆದರೆ ಅವನ್ನೆಲ್ಲ ಒಂದು ವೇದಿಕೆ ತರಲು ನಿಮ್ಮಂತ ಹಿರಿಯರ ಕರ್ತವ್ಯ. ಆ ಕರ್ತವ್ಯದಿಂದ ಬಹಳಷ್ಟು ಜನರ ಜೀವನ ಹಸನ ಆಗುತ್ತೆ. ಹಾಗೂ ಮುಂದಿನ ದಿನಗಳಲ್ಲಿ ನೆರೆದಿರುವಂತ ಎಲ್ಲಾ ಬೇರೆ ಮಾಲೀಕರಿಗೂ ಅವರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಹಾಗೂ ನಿಮ್ಮ ಮಾರ್ಗದರ್ಶನವೂ ಸಹ ದೊರಕಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅನುಭವವನ್ನು ಹಂಚಿಕೊಳ್ಳಬೇಕಾಗಿ ಕೇಳ್ಕೊಂತ ಇದ್ದೀವಿ. ಮಾಲೀಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಒಂದು ಮೆಚ್ಚುಗೆ ಚಪ್ಪಾಳೆ ಬರಲಿ. ನಮ್ಮ ಬೇಕರಿ ಮಾಲೀಕರನ್ನ ಒಂದು ಕಡೆ ಸೇರಿಸೋದು ಒಂದು ದೊಡ್ಡ ಸಾಧನೆ. ಬೇರೆ ಎಲ್ಲರಿಗೂ ಹೋಗ್ತಾರೆ, ಈ ಥರ ಸಂಘದ ಚಟುವಟಿಕೆಯಿಂದಾಗ ಬರೋದು ಕಷ್ಟ. ಹಾಸನ ಬೇಕರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಅವರೇ, ಕಾರ್ಯದರ್ಶಿಗಳಾದ ಹರೀಶ್ ಅವರೇ, ಉಪಾಧ್ಯಕ್ಷರಾದ ಯೋಗೇಶ್ ಅವರೇ, ಈ ಕಾರ್ಯಕ್ರಮಕ್ಕೆ ನಮ್ಮ KBS ಇಂದ ಆಗಮಿಸಿರ್ತಕ್ಕಂತಹ ಉಪಾಧ್ಯಕ್ಷರಾದ KBS ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರೇ, ಕಾರ್ಯದರ್ಶಿಗಳಾದ ಡಾಕ್ಟರ್ ಮಧುರ್ ಅವರೇ, ಆಂಟೋನಿ ಅವರು ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದ ಶೈಲೇಂದ್ರ ಶರ್ಮಾ ಅವರು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಮುಖ್ಯ ಮೆಂಬರ್ ಶ್ರೀ
ಕೆ ಪ್ರಮೋದ್ ಅವರ ಅನುಪಸ್ಥಿತಿಯಲ್ಲಿ ವೆಂಕಟೇಶ್ ಹಾಗೂ ವೆಂಕಟೇಶ್ ಅವರೇ ಹಾಗೂ ಸಂಗಮ್ ಜಿ ಅವರೇ ಈ ಕಾರ್ಯಕ್ರಮ ಟ್ರೈನಿಂಗ್ ಕೊಡಕ್ಕೆ ಬಂದಿರತಕ್ಕಂತಹ ಜಿ ಜೋಸೆಫ್ ಅವರೇ, ಇದೊಂದು ಉತ್ತಮವಾದ ಕಾರ್ಯಕ್ರಮ. ಇದು ರಾಜಕೀಯ ಭಾಷಣವಾದ್ದರಿಂದ ಒಂದು 5 ನಿಮಿಷಗಳ ಕಾಲ ನಾನು ಮಾತಾಡಿ ಇದನ್ನು ಮುಗಿಸ್ತೇನೆ. ಮೊದಲಿಗೆ ಈ ಕಾರ್ಯಾಗಾರ ಏನಕ್ಕೆ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಸೆಟಪ್ ಯಾವುದೇ ಈ ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗು FPSSI ಏನು ಕಾನೂನಿನ ನಡೆಯುತ್ತೆ, ಮುಂದಿನ ದಿನಗಳಲ್ಲಿ ಇದು ಕಂಪಲ್ಸರಿ ಬೇಕಾಗುತ್ತೆ. ಎಲ್ಲರೂ ಯಾರು ಅವರಿಗೂ ಅಂತಲ್ಲ, ಯಾವುದೇ ಫುಡ್ ಬಿಸ್ನೆಸ್ ಆಹಾರವನ್ನು ಯಾರು ನಡೆಸ್ತಾರೆ ಅವ್ರಿಗೆ ಕಂಪಲ್ಸರಿ ಆಗುತ್ತೆ. ಹಾಗಾಗಿ ನುರಿತ ಜೋಸೆಫ್ ಜೇನು ಅವರು ನಿಮಗೆ ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತಾರೆ. ಯಾವ ರೀತಿ ಇದನ್ನು ಮಾಡಬೇಕು, ಯಾವ ಪ್ರಾಡಕ್ಟ್ನ ಯಾವ ಥರ ಮಾಡಬೇಕು, ಕ್ಲೀನ್ನೆಸ್ ಯಾವ ಥರ ಮೇಂಟೈನ್ ಮಾಡಬೇಕು, ನೈರ್ಮಲ್ಯ. ಮೊದಲಿಗೆ ನಾವು ನೈರ್ಮಲ್ಯವನ್ನು ಕಾಪಾಡಿಕೊಂಡ್ರೆ ಇಡೀ ವ್ಯಾಪಾರ ಉದ್ಯಮ ಹೆಚ್ಚಾಗುತ್ತೆ. ಆಮೇಲೆ ಸಂಘಟನೆಯವರು 2 ಮುಖ್ಯವಾದ ಪ್ರಶ್ನೆಗಳು ನಿಂತಿದ್ರು. ಒಂದು, ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಇಡೀ ರಾಜ್ಯಕ್ಕೆ ಒಂದೇ ಸಂಘ ಅನ್ನೋದನ್ನ ನಾವು ಪ್ರತಿಪಾದನೆ ಮಾಡಬೇಕಾಗುತ್ತೆ. ಅದೊಂದು. ಎರಡನೇದು, ನಮ್ಮ ಬೇಕರಿ ತಿನಿಸುಗಳ ಬಗ್ಗೆ ಸಾಕಷ್ಟು ಊಹಾಪೋಹಗಳು ವಿರೋಧಗಳು ಯಾರ್ಯಾರು ಮಾಡಿದ್ದಾರೆ. ಅದಕ್ಕೆ ನಾವು ಉತ್ತಮವಾದ ಒಂದು ಬಲ ಇತ್ತು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಅದಕ್ಕೆ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟು ಆ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡಬಹುದು. ಒಂದು ಉತ್ತಮವಾದ ಆಹಾರವನ್ನು ನಾವು ಎಲ್ಲರ ಜನರಿಗೂ ಹಂಚಬಹುದು. ನಾವು ಸಂತಸವನ್ನು ಹಂಚುವ ಜನರು, ಅದು ಮದುವೆ ಸಮಾರಂಭ ಇರ್ಬೋದು, ಹುಟ್ಟಿದ ಹಬ್ಬ ಇರ್ಬೋದು, ಮದುವೆ ಸಮಾರಂಭ ಇರ್ಬೋದು, ಸ್ವೀಟ್ಗಳಿದೆ, ಬೇಕರಿ ಕೇಕ್ಗಳಿದೆ, ಯಾವುದೇ ಶುಭ ಸಮಾರಂಭಗಳು ನಡೆಯೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಆತ್ಮವಿಶ್ವಾಸ ಇನ್ನೂ ಹೆಚ್ಚಿಗೆ ಯಾರೇ ಅಪೋಸ್ ಮಾಡಲಿ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಕೆಲಸ ಕೊಡ್ತಾ ಇದ್ದೀವಿ, 100 ಕೆಲಸ ಕೊಟ್ಟಿದ್ದೀವಿ, ನಮ್ಮಿಂದ 100 ಜನ ಸಂಸಾರ ನಡೀತಾ ಇದೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲ ಒಂದಾಗಿ ಒಟ್ಟಾಗಿ ಮುಂದೆ ನಮ್ಮ ಬೇಕರಿ ಮಾಲೀಕರ ಸಂಘ ಹಾಗೂ ಕರ್ನಾಟಕ ಬೇಕರಿ ಅಂಡ್ ಸ್ವೀಟ್ಸ್ ಅಸೋಸಿಯೇಷನ್ ನಾವು ಇದಕ್ಕೆ ಮುಂದಿನ ದಿನಗಳಲ್ಲಿ ಕೆಫೆಯನ್ನು ಸಹ ಸಣ್ಣ ಕೆಫೆಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನೀವೆಲ್ಲ ನಮ್ಮ ಜೊತೆ ಇರ್ತೀವಿ ಅಂತ ಭಾವಿಸ್ತಾ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಯಾಕೆಂದ್ರೆ ಟ್ರೈನಿಂಗ್ ಲೇಟ್ ಆಗುತ್ತೆ, ಮಾತಾಡೋದು ದೊಡ್ಡದಲ್ಲ, ಟ್ರೈನಿಂಗ್ ಇಂಪಾರ್ಟೆಂಟ್. ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.